ನಮಸ್ಕಾರ. ಇವತ್ತು ನಾವು ಕ್ವಿಕ್ ಆಗಿ ಬುಲೆಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ನಮಸ್ಕಾರ. ನಾವು ಕ್ವಿಕ್ ಆಗಿ ಬುಲೆಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಹೆಂಗೆ ಯಾವ್ದಾರ ಇನ್ಫಾರ್ಮೇಷನನ್ನು ನೀವು ಟೈಪ್ ಮಾಡಬೇಕು, ಪೇರೆಂಟ್ಸ್ ಜೊತೆ ಕಳಿಸ್ಬೇಕು, ಇಮೇಲಲ್ಲಿ ಯೂಸ್ ಮಾಡಬೇಕು ಅಂದರೆ ಅದನ್ನು ಸೆಪ್ರೇಟಾಗಿ ಹೈಲೈಟ್ ಮಾಡಿ ಹೆಂಗೆ ತೋರಿಸೋದು ಅಂತ. ಸೊ ಅದೇ ಥರ ಬುಲೆಟ್ ಪಾಯಿಂಟ್ಸ್ ಜೊತೆ ಅಂಡರ್ಲೈನ್ ಮಾಡಿಬಿಟ್ಟು ಬೋಲ್ಡ್ ಹೆಂಗೆ ಮಾಡೋದು ಅಂತ ಕಲಿತ್ವಿ. ಕ್ವಿಕ್ಕಾಗಿ ಅಂಡರ್ಲೈನ್ ಹೆಂಗೆ ಮಾಡೋದು ಅಂತ ತಿರ್ಗಾ ನೋಡ್ಬಿಡೋಣ. ಸೊ ಒಂದು ಸೆಂಟೆನ್ಸ್ ಟೈಪ್ ಮಾಡ್ತೀನಿ ಪೇರೆಂಟ್ಸಿಗೆ ಮೆಸೇಜ್ ಕಳ್ಸೋದಕ್ಕೆ. ಆಯ್ತಾ? ಈ ಥರ ಸೆಂಟೆನ್ಸ್ ಇಟ್ಕೊಂಡು ಬುಲೆಟ್ ಪಾಯಿಂಟ್ ಹಾಕೋದು ಕಲ್ತಿದ್ದೀವಿ. ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬುಲೆಟ್ ಪಾಯಿಂಟ್ ಆಗಿಬಿಡುತ್ತೆ. ಹಾಗೆ ಚೂಸ್ ಮಾಡ್ಬೋದು ನೀವು. ಅಕಸ್ಮಾತ್ ಈ ಥರ ಡಿಸೈನ್ ಡಿಫ್ರೆಂಟ್ ಆಗಬೇಕು ಅಥವಾ ನಂಬರ್ ಹಾಕಬೇಕು, 1 2 3 4 ಅಂತ. ನೋಡಿ, ಇವಾಗ ಎರಡನೇ ಸೆಂಟೆನ್ಸ್ ಟೈಪ್ ಮಾಡ್ಬೋದು. ಬರುತ್ತೆ ನಂಬರ್ಗಳು. ಇನ್ನೊಂದು ಸೆಂಟೆನ್ಸ್ ಟೈಪ್ ಮಾಡ್ಬೋದು. ಸೊ ಇವಾಗ ಈ ಫಸ್ಟ್ ಸೆಂಟೆನ್ಸನ್ನು ಅಂಡರ್ಲೈನ್ ಹೆಂಗೆ ಮಾಡೋದು? ಹಿಂಗೆ ಹೈಲೈಟ್ ಮಾಡಿಬಿಟ್ಟಿದ್ದನ್ನು ಅಂದರೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಬಿಟ್ಟು ಸೆಂಟೆನ್ಸನ್ನು ಹೈಲೈಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಯು ಅಂತ ಇದೆಯಲ್ಲ, ಆ ಯು ಬಟನ್ ಮೇಲೆ ಒತ್ತಬೇಕು. ಅಂಡರ್ಲೈನ್ ಬಟನ್ ಅಂದರೆ ಇದೇನೆ. ಸೊ ಇದ್ರ ಮೇಲೆ ಒತ್ಬಿಟ್ರೆ ಈ ಫುಲ್ ಸೆಂಟೆನ್ಸ್ ಅಂಡರ್ಲೈನ್ ಆಗಿಬಿಡುತ್ತೆ. ಸೊ ಇದೇನೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಪೇರೆಂಟ್ಸ್ಗೋ ಅಥವಾ ನೀವು ಯಾರು ಕಳಿಸ್ತಾ ಇದ್ದೀರೋ. ಈ ಪಾಯಿಂಟ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಕ್ವಿಕ್ಕಾಗಿ ಇದ್ರ ಜೊತೆ ಬುಲೆಟ್ ಹೆಂಗೆ ಮಾಡಿದ್ವಿ ಅದನ್ನು ನೋಡ್ಬಿಡೋಣ. ನೋಡಿ, ತಿರ್ಗಾ ಒಂದು ವರ್ಡನ್ನು ಹೈಲೈಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫೆಬ್ರವರಿನ ಹೈಲೈಟ್ ಮಾಡಿದರೆ ನಾನು ಬಿ, ಇದು ಬೋಲ್ಡ್. ಸೊ ಇದ್ರ ಮೇಲೆ ಒತ್ತಿದ್ರೆ ಫೆಬ್ರವರಿ ಬೋಲ್ಡ್ ಆಗುತ್ತೆ. ಆಯಿತಾ? ತುಂಬ ಸುಲಭ. ಇದಿಷ್ಟೇ, 1 2 3 ಹೈಲೈಟಿಂಗ್ ಕಲಿತ್ರೆ ನೀವು ಏನು ಇನ್ಫಾರ್ಮೇಷನ್ ಯೂಸ್ ಮಾಡ್ತೀರೋ ಅದನ್ನು ಕರೆಕ್ಟಾಗಿ ಇಂಪಾರ್ಟೆಂಟ್ ರೀತಿಯಲ್ಲಿ ಶೋಕೇಸ್ ಮಾಡಿಸ್ಬೋದು. ಮತ್ತು ಇದ್ರ ಜೊತೆ ನಂಬರಿಂಗ್ ಸಿಸ್ಟಮ್ ಅಲ್ಲಿ ಪಾಯಿಂಟ್ಸನ್ನು ಮಾಡ್ಬೋದು, ನಿಮಗೆ ಏನು ಥರ ಪಾಯಿಂಟ್ಸ್ ಬೇಕೋ. ಆಮೇಲೆ ಇವಾಗ ನೋಡಿ, ಇನ್ನೊಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಫುಲ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಲಿಸ್ಟನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಹಿಂಗಾಗತ್ತಲ್ಲ, ಎಲ್ಲ ಪಾಯಿಂಟ್ಸು ಬರುತ್ತೆ. ಇವಾಗ ನೋಡಿ, ಫಸ್ಟ್ ಪಾಯಿಂಟ್ ಹೋಗ್ಬಿಟ್ಟು ಇಲ್ಲಿ ಎಂಟರ್ ಒತ್ತಿದ್ರೆ ಆ ಪಾಯಿಂಟನ್ನು ಹಿಂಗಾಚೆ ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಇದೇ ಥರ ನೀವು ಏನು ಇನ್ಫಾರ್ಮೇಷನ್ ಟೈಪ್ ಮಾಡ್ತೀರೋ ಅದನ್ನು ಇಂಪಾರ್ಟೆಂಟ್ ರೀತಿಯಲ್ಲಿ ಶೋಕೇಸ್ ಮಾಡ್ಬೋದು, ಹೈಲೈಟ್ ಮಾಡಿಕೊಂಡು. ಸೊ ಯಾರು ಓದ್ತಾ ಇದ್ದಾರೋ ಅವರಿಗೆ ಹಿಡಿಯೋದಕ್ಕೆ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದ್ದೀರಾ ಅಂತ ಬೇಗ ಉಪಯೋಗ ಆಗುತ್ತೆ.
ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ತುಂಬ ಎಕ್ಸೈಟಿಂಗ್ ಸೆಷನ್ ಇದೆ ನಿಮಗೆ. ಎಕ್ಸ್ಕ್ಯೂಸ್ ಮೀ. ನಾವು ಟೀಚರ್ಸನ್ನು ತುಂಬ ಗಂಟೆ ಒಂದು ಎಕ್ಸಾಮ್ ಸೆಷನ್ ಪ್ರಿಪರೇಷನ್ಗೆ, ಅಂದರೆ ಇವಾಗ ಕ್ಯಾಲ್ಕ್ಯುಲೇಟರ್ ಜೊತೆ ಮಾರ್ಕ್ಸನ್ನು ಆ್ಯಡ್ ಅಪ್ ಮಾಡೋದು. ವೆಲ್ಕಮ್ ಬ್ಯಾಕ್. ಇವತ್ತು ತುಂಬ ಎಕ್ಸೈಟಿಂಗ್ ಸೆಷನ್ ಇದೆ ನಿಮಗೆ. ನಾವು ಟೀಚರ್ಸನ್ನು ವೆಲ್ಕಮ್ ಬ್ಯಾಕ್. ಇವತ್ತು ತುಂಬ ಎಕ್ಸೈಟಿಂಗ್ ಸೆಷನ್ ಇದೆ ನಿಮಗೆ. ನಾವು ಟೀಚರ್ಸನ್ನು ತುಂಬ ಟೈಮ್ ಸ್ಪೆಂಡ್ ಮಾಡೋದು ನೋಡಿದ್ದೀವಿ. ಯಾವ್ದಾರ ಮಕ್ಕಳದು ಎಕ್ಸಾಮ್ ಆದಮೇಲೆ ಎಷ್ಟು ಟೈಮು ಮಾರ್ಕ್ಸ್ ಕ್ಯಾಲ್ಕ್ಯುಲೇಷನಲ್ಲಿ ಮತ್ತು ಪರ್ಸೆಂಟೇಜ್ ಹುಡುಕೋದ್ರಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್, ಪ್ರತಿಯೊಂದು ಸ್ಟೂಡೆಂಟು ಎಷ್ಟು ಟೈಮ್ ಆಗ್ಬೋದು ಅಂತ. ಇವಾಗ ಆ ಟೈಮನ್ನು ಹೆಂಗೆ ಕಮ್ಮಿ ಮಾಡೋದು ಅಂತ ಕಲಿಯೋಣ. ಇದು ಗೂಗಲ್ ಶೀಟ್ಸ್ ಅಂತ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಶೀಟ್ಸ್ ಅಂತ ಟೈಪ್ ಮಾಡಿದ್ರೆ ಇದು ಹಿಂಗೆ ಬರುತ್ತೆ. ನಾನು ನೋಡಿ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟಿಂದ ಶೀಟ್ಸ್ ಅಂತ ಫಸ್ಟ್ ಟೈಪ್ ಮಾಡಬೇಕು. ಆಮೇಲೆ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿ, ಮತ್ತು ನೀವು ಸೈನ್ ಇನ್ ಎಲ್ಲ ಮಾಡಬೇಕಾಗುತ್ತೆ ನಿಮ್ಮ ಗೂಗಲ್ ಅಕೌಂಟಿಗೆ. ಇಲ್ಲ, ಅದೆಲ್ಲ ಸ್ಟ್ಯಾಂಡರ್ಡು. ನಾವು ಹೆಂಗೆ ಗೂಗಲ್ ಡಾಕ್ಸ್ಗೆ ಸೈನ್ ಇನ್ ಮಾಡಿಬಿಟ್ಟು ಉಪಯೋಗಿಸೋಕ್ಕೆ ಶುರು ಮಾಡಿದ್ವು, ಅದೇ ಥರ ಇದನ್ನು. ಸೊ ಫಸ್ಟ್ ಇಲ್ಲಿ ಬಂದಿದ ತಕ್ಷಣ ಈ ಥರ ಸೆಲ್ಸ್ ನಿಮಗೆ ಕಾಣುತ್ತೆ, ಆಯಿತಾ. ಒಂದು ದೊಡ್ಡ ಟೇಬಲ್ ಥರ ವಿಜುವಲೈಸ್ ಮಾಡ್ಕೊಳ್ಳಿ ಇದನ್ನು ನಿಮ್ಮ ತಲೆಯಲ್ಲಿ. ಮೊದಲು ನೀವು ಮಾರ್ಕ್ಸ್ ಕ್ಯಾಲ್ಕ್ಯುಲೇಷನ್ಗೆ ಹೆಂಗೆ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಒಂದು ಕ್ಲಾಸ್ ತೊಗೊಳ್ಳೋಣ, ಆಯಿತಾ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ಹಾಕೋಣ, ನೆಕ್ಸ್ಟ್ ಕಾಲಮ್ ಸ್ಟೂಡೆಂಟ್ಸ್ ಹಾಕೋಣ, ಮತ್ತೆ ಮಾರ್ಕ್ಸ್ ಹಾಕೋಣ, ಮತ್ತೆ ಸರಿ, ಇದನ್ನ ಫಿಲ್ ಮಾಡೋದು. ಇದು ಸ್ಟೂಡೆಂಟ್ ಹೆಸರಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಮಾರ್ಕ್ಸನ್ನು ಸ್ವಲ್ಪ ಡಮ್ಮಿ ಫಿಗರ್ಸ್ ಫಿಲ್ ಮಾಡೋಣ. 100ಗೆ ಎಕ್ಸಾಮ್ ಬರೀತಾ ಇದ್ರೆ ಈ ಥರ ಮಾರ್ಕ್ಸ್ ನೋಡೋಣ, ಆಯಿತಾ. ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಬೇಗ ನಂಬರ್ಸನ್ನು ಬರೆಯೋದಕ್ಕೆ ಏನು ಮಾಡಬೇಕು ಈ ಶೀಟ್ನಲ್ಲಿ ಅಂತ ನೋಡಿ. ಇವಾಗ 1, 2 ಅಂತ ಬರೀತೀರ ಅಂತ ಇಟ್ಕೊಳ್ಳಿ. ಈಗ ಒಂದೊಂದ್ಸಲಿ ಏನಾಗುತ್ತೆ, 60 ಅಥವಾ 70 ಜನ ಇದ್ದಾಗ ಮಕ್ಕಳು ಇದೇ ಥರ 1, 2, 3, 4 ಅಂತ ಬರಿತಾ ಹೋಗೋಕ್ಕಾಗೋದಿಲ್ಲ ಅಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಈ ಥರ 1, 2 ಅಂತ ಹಾಕ್ಬಿಟ್ಟು ಅದನ್ನು ಹಿಂಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಹೆಂಗೆ ಮಾಡೋದು ಅಂದರೆ, ನಿಮ್ಮ ಮೌಸನ್ನು ತೊಗೊಂಡೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದ್ರ ಮೇಲೆ ಹಾಗೆ ಕೆಳಗಡೆವರೆಗೂ ಡ್ರ್ಯಾಗ್ ಮಾಡಿ, ಆಯಿತಾ. ಸೆಲೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಡಾಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಬ್ಲೂ ಕಲರ್ ಡಾಟು, ಅದ್ರ ಮೇಲೆ ನಿಮ್ಮ ಕರ್ಸರ್ ತೊಗೊಂಡು ಹೋದರೆ ಈ ಥರ ಪ್ಲಸ್ ಆಗಿಬಿಡುತ್ತೆ. ಸೊ ಆವಾಗ ತಿರ್ಗಾ ಕ್ಲಿಕ್ ಮಾಡಿ ಕೆಳಗಡೆವರೆಗೂ ಹಿಂಗೆ ಡ್ರ್ಯಾಗ್ ಮಾಡಿ. ಇಲ್ಲಿ ನೋಡಿ, ಕೆಳಗಡೆ ಒಂದು ಲೈನ್ ಥರ ಕಾಣಿಸ್ತಾ ಇದೆ. ಇವಾಗ ನಿಮ್ದು ಎಲ್ಲಿ ಲಾಸ್ಟ್ ಸ್ಟೂಡೆಂಟ್ ಇದೆಯೋ, ಈ ಎಕ್ಸಾಂಪಲಲ್ಲಿ ಹೆಚ್ಚು ಲಾಸ್ಟ್ ಸ್ಟೂಡೆಂಟು 67 ಮಾರ್ಕ್ಸ್ ಜೊತೆ, ಅಲ್ಲಿವರೆಗೂ ತೊಗೊಂಡೋಗ್ಬಿಟ್ಟು ಹಿಂಗೆ ಬಿಟ್ಟರೆ ನೋಡಿ, ಅದಾಗದೆ 1, 2ರಿಂದ 3, 4, 5, 6, 7, 8 ಎಲ್ಲ ಅದಾಗದೆ ಆಟೋಮ್ಯಾಟಿಕ್ ಆಗಿ ಜನ್ರೇಟ್ ಆಗ್ಬಿಡ್ತು. ಸೊ ಈ ಥರ ಒಂದು ಡೇಟಾ ಸೆಟ್ ನೋಡೋಣ. ನೋಡಿ, ಈಗ ಇದನ್ನು ಪ್ರೆಸೆಂಟೇಷನ್ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಫುಲ್ ಸೆಲೆಕ್ಟ್ ಮಾಡಿಬಿಡಿ. ಅಂದರೆ ಹೆಂಗೆ ಸೆಲೆಕ್ಟ್ ಮಾಡೋದಂತ ತಿರ್ಗಾ ಹೇಳ್ಕೊಡ್ತೀನಿ ನೋಡಿ. ಸೀರಿಯಲ್ ನಂಬರ್ ಮೇಲೆ ಕರ್ಸರ್ ತೊಗೊಂಡೋಗ್ಬಿಟ್ಟು ಈ ಥರ ಕ್ಲಿಕ್ ಮಾಡಿಬಿಟ್ಟು ಒಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಹಾಗೆ ಕ್ಲಿಕ್ ಬಿಡದೆ ಫುಲ್ ಈ ಥರ ನೋಡಿ ಡ್ರ್ಯಾಗ್ ಮಾಡ್ಕೊಂಡು ಬನ್ನಿ, ಆಯಿತಾ.
ಫುಲ್ ಟೇಬಲ್ ಒಂಥರ ಈಗ ಸೆಲೆಕ್ಟ್ ಆಗುತ್ತೆ. ಇವಾಗ ಪ್ರೆಸೆಂಟೇಷನ್ಗೆಗೋಸ್ಕರ ಇಲ್ಲಿ ನೋಡಿ, ನಿಮಗೆ ಬಾರ್ಡರ್ಸ್ ಹಾಕಬೇಕು ಅಂತ ಇದ್ರೆ ಇಲ್ಲಿ ನೋಡಿ, ಒಂದು ಬಾಕ್ಸ್ ಥರ ಇದೆಯಲ್ಲ, ಯಾವಾಗಲೂ ನಾಪಿಸ್ಕೊಳ್ಳಿ, ಬಾಕ್ಸ್ ಎಲ್ಲಿ ಕಾಣತ್ತೋ ಈ ಥರ ಇದೇ ಬಾರ್ಡರ್ದು ಬಾಕ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಬೇಜಾನ್ ಆಪ್ಷನ್ ಸಿಗತ್ತೆ. ಬರೀ ಲೆಫ್ಟ್ ಸೈಡಲ್ಲಿ ಹಾಕೋಬೋದು ಬಾರ್ಡರು, ಬರೀ ರೈಟ್ ಸೈಡಲ್ಲಿ ಹಾಕೋಬೋದು, ಬರೀ ಮಧ್ಯದಲ್ಲಿ, ಅಥವಾ ಈ ಥರ ಪ್ಲಸ್ ಸೈನ್ ಥರ. ನಾವು ಎಲ್ಲ ಕಡೆ ಬಾರ್ಡರ್ ಹಾಕ್ಬಿಡೋಣ. ಸೊ ಇದನ್ನು ಒತ್ತಿದ್ರೆ ನೋಡಿ ಫುಲ್ ಬಾರ್ಡರ್ಸ್ ಬಂದ್ಬಿಡ್ತು, ಕರೆಕ್ಟಾ? ಇವಾಗ ಇದನ್ನ ಬಿಟ್ಟು ಇನ್ನೇನು ಬೇಕಾಗುತ್ತೆ ನಮಗೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಮಕ್ಕಳಿದ್ದಾರೆ ಅಂತ ಬೇಕಾಗುತ್ತೆ. ಮತ್ತೆ ಇಲ್ಲಿ ಮಾರ್ಕ್ಸ್ದು ಟೋಟಲ್ ಎಷ್ಟಿದೆ, ಆವ್ರೇಜ್ ಮಾರ್ಕ್ಸ್ ಎಷ್ಟಿದೆ ಒಂದು ಕ್ಲಾಸ್ದು, ಮತ್ತೆ ಪರ್ಸೆಂಟೇಜ್ ಆವ್ರೇಜ್ ಅದೆಷ್ಟಿದೆ ಅಂತ. ಇವಾಗ ಈ ಕ್ಯಾಲ್ಕುಲೇಷನ್ ಮಾಡೋಕ್ಕೆಲ್ಲ ತುಂಬ ಮ್ಯಾನ್ಯುಯಲ್ ಎಫರ್ಟ್ ಆಗುತ್ತೆ. ನೀವು ಕೂತ್ಕೊಂಡು ನಂಬರ್ಸನ್ನು ಇನ್ಪುಟ್ ಮಾಡಿ, ಆ ನಂಬರ್ಸನ್ನು ಮತ್ತೆ ಕ್ಯಾಲ್ಕ್ಯುಲೇಟ್ ಮಾಡಿ, ಆಮೇಲೆ ಟೋಟಲ್ ಮತ್ತು ಪರ್ಸೆಂಟೇಜು ಮತ್ತು ಆವ್ರೇಜ್ ಎಲ್ಲ ಕಂಡುಹಿಡಿಬೇಕು. ಈ ಶೀಟನ್ನು ಯೂಸ್ ಮಾಡಿಕೊಂಡು ಎಲ್ಲ ಪ್ರಾಸೆಸ್ಗಳನ್ನು ಒಂದೇ ಸರಿ ಸ್ಟ್ರೀಮ್ ಲೈನ್ ಆಗಿಬಿಡುತ್ತೆ. ಹೆಂಗೆ? ಟೋಟಲ್ ಫಸ್ಟ್ ಶುರು ಮಾಡೋಣ ನೋಡಿ. ಟೋಟಲ್ ಅಂತ ಬರ್ಕೊಂಡು ಇದನ್ನು ತಿರ್ಗಾ ಬಾರ್ಡರ್ ಹಾಕ್ಬಿಡೋಣ ಹಂಗೇನೆ. ಇವಾಗ ಟೋಟಲ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಲ್ವಾ, ಯಾಕೆ? ಇದೆಲ್ಲ ಮಾರ್ಕ್ಸು ಟೋಟಲ್ ಇಲ್ಲಿ ಬರುತ್ತೆ. ಸೊ ಟೋಟಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ಫಸ್ಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲನೇ ಸೆಲ್ ಮೇಲೆ ಕ್ಲಿಕ್ ಮಾಡಿ ಈ ಬಾಕ್ಸನ್ನೆಲ್ಲ ಸೆಲ್ಸ್ ಅನ್ನ, ಸೊ ನಾನು ಯಾವಾಗ ಸೆಲ್ ಅಂತೀನೋ ಒಂದು ಬಾಕ್ಸ್ ಬಗ್ಗೆ ಯೋಚನೆ ಮಾಡಿ. ಮೊದಲನೇ ಸೆಲ್ ಕ್ಲಿಕ್ ಮಾಡಿ, ಸ್ಟೂಡೆಂಟೇ 69 ಮಾರ್ಕ್ಸ್ ಬಂದಿದೆ. ಸೊ ಇಲ್ಲಿಂದ ಕರ್ಸರನ್ನು ಕ್ಲಿಕ್ ಮಾಡ್ಕೊಂಡು ಬಿಡದೆ ಈ ಥರ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಕೆಳಗಡೆವರೆಗೂ 67ವರೆಗೂ. ಆಮೇಲೆ ಇಲ್ಲಿ ನೋಡಿ ಸಮ್ ಅಂತ ತೋರಿಸ್ತಾ ಇದೆ. ಇದೇನು ಸಮ್ ಅಂದರೆ ಇದು ಟೋಟಲ್. ಸೊ ಫಾರ್ಮ್ಯುಲಾ ಅಂತ ಒಂದಿರುತ್ತೆ. ನಿಮಗೆ ಯಾವ ಸೆಲ್ಲಲ್ಲಿ ಅಂದರೆ ಯಾವ ಬಾಕ್ಸ್ನಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕೋ ಆ ಬಾಕ್ಸ್ನಲ್ಲಿ ಫಾರ್ಮ್ಯುಲಾ ಟೈಪ್ ಮಾಡಬೇಕು. ತುಂಬ ಸಿಂಪಲ್ ಫಾರ್ಮ್ಯುಲಾಗಳು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಡಬ್ಬದಲ್ಲಿ ನಮಗೇನು ಬೇಕು? ಟೋಟಲ್, ಕರೆಕ್ಟಾ? ಸೊ ಫಾರ್ಮ್ಯುಲಾ ಹೆಂಗೆ ಶುರು ಮಾಡೋದಂದರೆ ಈಕ್ವಲ್ ಟು ಅಂತ ಹಾಕಿ. ಅದಾಗದೆ ಸಜೆಸ್ಟ್ ಮಾಡುತ್ತೆ. ಫಸ್ಟ್ ಸಜೆಸ್ಟ್ ಮಾಡೋದು ಯಾವಾಗ್ಲೂ ಎಕ್ಸೆಲ್ ಶೀಟ್ನಲ್ಲಿ ಏನು? ಸಮ್ ಅಂತ. ಸೊ ನೀವು ಎಲ್ಲೇ ಒಂದು ಈಕ್ವಲ್ ಟು ಸೈನ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ, ಆ ಡಬ್ಬ ಮೇಲ್ಗಡೆ ವ್ಯಾಲ್ಯೂಗಳು ಕೂತಿದ್ರೆ ಅದ್ರ ಸಮ್ ಆಟೋಮ್ಯಾಟಿಕ್ ಆಗಿ ಜನರೇಟ್ ಮಾಡೋದಕ್ಕೆ ಈ ಶೀಟ್ ಪ್ರೋಗ್ರಾಮ್ ಆಗಿದೆ. ಸೊ ಇಲ್ಲಿ ಈಕ್ವಲ್ ಟು ಅಂತ ಹಾಕ್ತೆ ನಾನು, ಸಮ್ ಅಂತ ಬಂದ್ಬಿಡ್ತು. ಇವಾಗ ನಿಮಗೆ ಏನು ಮಾಡಬೇಕು? ಟ್ಯಾಬ್ ಅಂತ ಒತ್ತಿದ್ರೆ ಡೈರೆಕ್ಟ್ ಆಗಿ ನಂಬರ್ ಬಂದ್ಬಿಡುತ್ತೆ. ಬಟ್ ನಾನು ಒಂದ್ಸರಿ ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ವರ್ಕ್ ಆಗೋದು ಅಂತ. ಸೊ ಫಸ್ಟ್ ಈಕ್ವಲ್ ಟು ಅಂತ ಹಾಕಿದ್ದೀರಾ, ಸಮ್ ಅಂತ ಟೈಪ್ ಮಾಡಬೇಕು ಅಷ್ಟೆ, ಆಯ್ತಾ? ಸಮ್ ಅಂತ ಟೈಪ್ ಮಾಡಿದ್ರ ಈಗ 69ಇಂದ ಇಲ್ಲಿ ಈ 67ವರೆಗೂ ಈ ಮಧ್ಯ ಇರೋದ್ರಲ್ಲೆಲ್ಲ ಏನೇನು ನಂಬರ್ಗಳಿದೆಯೋ ಅದೆಲ್ಲ ಬೇಕು ನಮಗೆ ಸಮ್ಮಲ್ಲಿ. ಸೊ ತಿರ್ಗಾ 69 ಮೇಲೆ ಕ್ಲಿಕ್ ಮಾಡಿ, ಇರಿ ಒಂದು ನಿಮಿಷ ಸಮ್ ಅಂತ ಟೈಪ್ ಮಾಡಿಬಿಟ್ಟು ಬ್ರಾಕೆಟ್ ಓಪನ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್, ಆಯ್ತಾ? ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ಈ ಫಾರ್ಮ್ಯುಲಾ ಆಕ್ಟಿವ್ ಆಗಿಬಿಡುತ್ತೆ. ಸೊ ಅದಾದಮೇಲೆ 69 ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಬಿಡದೆ ಕರ್ಸರ್ ಹಿಡ್ಕೊಂಡೇನೆ ಡ್ರ್ಯಾಗ್ ಮಾಡಿ 67ವರೆಗೂ, ಆಮೇಲೆ ಬಿಟ್ಬಿಡಿ, ಆಯಿತಾ? ಡ್ರ್ಯಾಗ್ ಮಾಡಿದ್ರ ಈಗ ಎಲ್ಲ ಸೆಲೆಕ್ಟ್ ಆಗಿದೆ. ಎಂಟರ್ ಒತ್ತಿ ನೋಡಿ, ಸೇಮ್ 533 ಬಂತಲ್ಲ. ಇವಾಗ ಇದು ಟೋಟಲ್ ಆಯಿತು ನಮ್ಮದು. ಟೋಟಲ್ ಜೊತೆ ಏನು ಮಾಡ್ತೀವಿ ನಾವು? ಟೋಟಲನ್ನು ಆವ್ರೇಜ್ ಕಂಡುಹಿಡಿಬೇಕು. ಅದು ಹೆಂಗೆ ಹಿಡಿಯೋದು? ಇಲ್ಲಿ ನೋಡಿ, ಇನ್ನೊಂದ್ಸಲಿ ಆವ್ರೇಜ್ ಅಂತ ತಗೊಳ್ಳೋಣ. ಇದನ್ನು ಬಾರ್ಡರ್ ಹಾಕ್ಬಿಟ್ಟು ಡಬ್ಬದಲ್ಲಿ ಕೂಡ್ಸೋಣ, ಆಯ್ತಾ? ಇವಾಗ ಇದೆಲ್ಲ ಸ್ಟೂಡೆಂಟ್ಗಳದ್ದು ಒಂದು ಇನ್ಫಾರ್ಮೇಷನು, ಇದೆರಡು ಸೆಪ್ರೇಟ್ ಇನ್ಫಾರ್ಮೇಷನು. ಅಂದರೆ ಇದೆರಡು ಮಿಕ್ಸ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು ಅಂತ ನೀವು ಹೆಂಗೆ ಬೇಕಾದ್ರೆ ಇದನ್ನು ಡಿಸ್ಟಿಂಗ್ವಿಷ್ ಮಾಡ್ಕೋಬೋದು, ಅಂದರೆ ವ್ಯತ್ಯಾಸ ತೋರ್ಸೋಕ್ಕೆ.
ಸೊ ಈ ಕೇಸ್ನಲ್ಲಿ ಈ ಯಾವ ಡಬ್ಬಗಳು ನಿಮಗೆ ವ್ಯತ್ಯಾಸ ಕಾಣಿಸ್ಬೇಕೋ ಅದ್ರಲ್ಲಿ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಫಿಲ್ ಕಲರ್ ಅಂತ ಪೇಂಟ್ ಡಬ್ಬದು ಒಂದು ಡ್ರಾಪ್ ಬೀಳ್ತಾ ಇರೋದು ಕಾಣುತ್ತೆ ನೋಡಿ, ಅದನ್ನ ಒತ್ಬಿಟ್ಟು ಯಾವ ಕಲರ್ ಬೇಕೋ ಈ ತರ ಮಾಡಿಸ್ಬೋದು. ಆಯ್ತಾ? ಸೊ ಇವಾಗ ಇದ್ರ ವ್ಯತ್ಯಾಸ ಗೊತ್ತಾಗತ್ತೆ. ಓಕೆ, ಟೋಟಲ್ ಬೇರೆ, ಆವ್ರೇಜ್ ಬೇರೆ, ಇದೆಲ್ಲ ಮಕ್ಕಳದ ಮಾರ್ಕ್ಸ್ ಅಂತ. ಸೊ ಆವ್ರೇಜ್ ಹೆಂಗ್ ಕಂಡುಹಿಡಿಯೋದು? ಸೇಮ್ ಒಂದು ಫಾರ್ಮುಲಾ ಹಾಕೋಣ, ಈಕ್ವಲ್ ಟು ಆವ್ರೇಜ್. ಆಯ್ತಾ? ಅದಾಗ್ಲೇ ನೋಡಿ ತೋರಿಸ್ತಾ ಇದೆ ನನಗೆ, ಆಟೋಮ್ಯಾಟಿಕ್ ಆಗಿ ಟ್ಯಾಬ್ ಹತ್ರ ಬಂದ್ಬಿಡುತ್ತೆ, ಬಟ್ ನಿಮಗೆ ಫಾರ್ಮುಲಾ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆವ್ರೇಜ್ ಅಂತ ಟೈಪ್ ಮಾಡಿ ಒಂದು ಬ್ರಾಕೆಟ್ ಓಪನ್ ಮಾಡಿ, ಮತ್ತೆ ಸಮ್ಮಗೆ ಏನು ಮಾಡಿದ್ರಿ ಅದೇ ತಿರ್ಗಾ ಮಾಡ್ಬೇಕಾಯ್ತಾ. 69 ಇಂದ ಕೆಳಗಡೆ 67 ತಗೊಂಬನ್ನಿ. ಎಲ್ಲ ಮಧ್ಯ ಇರೋ ನಂಬರ್ಗಳು ಸೆಲೆಕ್ಟ್ ಆಗಿದೆ. 533 ಸೆಲೆಕ್ಟ್ ಮಾಡಿಲ್ಲ, ಬಿಕಾಸ್ 533 ಟೋಟಲ್. ಅದಕ್ಕೆ ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗೋದಕ್ಕೆ ಕಲರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ಬೋದು. ಸೊ ಇವಾಗ ಸೆಲೆಕ್ಟ್ ಆಗಿದೆ 69 ಇಂದ 67ವರೆಗೂ ಮಾರ್ಕ್ಸ್ಗಳು. ಇವಾಗ ಸುಮ್ಮನೆ ಎಂಟರ್ ಒತ್ಬಿಡಿ ಅಷ್ಟೇ. ಎಂಟರ್ ಒತ್ತಿದ ತಕ್ಷಣ ನೋಡಿ 66.625 ಅಂತ ಆವ್ರೇಜ್ ತೋರಿಸ್ತಾ ಇದೆ. ಆವ್ರೇಜ್ ಪರ್ಸೆಂಟೇಜ್ ಇದು. ಆಯ್ತಾ? ಸೊ ಇವಾಗ ಆವ್ರೇಜ್ ಆಯ್ತು, ಟೋಟಲ್ ಆಯ್ತು. ಇನ್ನೇನು ಉಳಿದಿದೆ? ಅಕಸ್ಮಾತ್ ಈ ಮಾರ್ಕ್ಸ್ಗಳು 80 ಅಂತ ಇಟ್ಕೊಳ್ಳಿ. ಆಯ್ತಾ? ನಿಮಗೆ ಒಂದೊಂದು ಸ್ಟೂಡೆಂಟ್ ಪರ್ಸೆಂಟೇಜ್ ಏನು ಅಂತ ಗೊತ್ತಾಗ್ಬೇಕು. ಸೊ ಅದು ಹೆಂಗ್ ಮಾಡೋದು? ಒಂದು ನಂಬರ್ ತೊಗೊಳ್ಳೋಣ ನೋಡಿ, 69. ಇವಾಗ 69 ಔಟ್ ಆಫ್ 80 ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಒಂದು ಫಾರ್ಮುಲಾ ಹಾಕೋಣ. ಇಲ್ಲಿ ನೋಡಿ, ಇದನ್ನ ಸೆಪರೇಟ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಹಾಕ್ತೀನಿ. 80 ಅಂತ ಇದ್ರೆ ಇದು ಅರ್ಥ ಆಯ್ತಲ್ಲ? ಫಸ್ಟ್ ಇಲ್ಲಿವರೆಗೂ ಟೋಟಲ್ ಅಂಡ್ ಆವ್ರೇಜ್ ಫಾರ್ ಮಾರ್ಕ್ಸ್ ಔಟ್ ಆಫ್ 100 ಅದು ಅರ್ಥ ಆಯ್ತು. ಸೊ ಇದನ್ನ ಎತ್ಬಿಡ್ತೀನಿ ನಿಮಗೆ ಅರ್ಥ ಮಾಡೋಕ್ಕೆ ಬೆಟರ್ ಆಗಿ. ಸೊ 80 ಮಾರ್ಕ್ಸ್ ಇಂದ ಇದನ್ನಿದ್ರೆ ಇವಾಗ ಇಲ್ಲೊಂದು ಫಾರ್ಮುಲಾ ಹಾಕಿ ನೋಡಿ, ಇಂಡಿವಿಜುವಲ್ ಪರ್ಸೆಂಟೇಜ್ ಹಾಕ್ಬಿಟ್ಟು ಇವಾಗ ಅಕಸ್ಮಾತ್ ನೋಡಿ ಇಲ್ಲಿ ಡಬ್ಬದಿಂದ ಆಚೆ ಬರ್ತಾ ಇದೆ ಟೆಕ್ಸ್ಟ್, ಏನ್ ಮಾಡೋದು ನೀವು? ಈ ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಒಂದಿದೆ ನೋಡಿ, ಇಲ್ಲಿ ಇದನ್ನ ಹೆಂಗ್ ಹುಡ್ಕೋದಂತೆಲ್ಲ ಹೇಳ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಮೊದಲೇನೆ ದೊಡ್ಡ ಟಾಸ್ಕ್ ಬಾರ್ ಮೇಲೆ ಬಂದ್ಬಿಡತ್ತೆ ಎಲ್ಲ ಆಪ್ಷನ್ಗಳು ಕೂತಿರತ್ತೆ. ಈ ತರ ಹುಡ್ಕೊಂಡು ಏನೋ ಒತ್ತದ ಅವಶ್ಯಕತೆ ಇರಲ್ಲ. ಬಟ್ ಅಕಸ್ಮಾತ್ ಕಾಣಿಸ್ತಾ ಇರಲಿಲ್ಲ ಅಂದ್ರೆ ನೋಡಿ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಷ್ಟು ಆಪ್ಷನ್ಗಳು ಬರುತ್ತೆ. ಸೊ ನಾವು ಕಲರ್ ಹೆಂಗ್ ಫಿಲ್ ಮಾಡೋದು ಅದನ್ನ ಕಲ್ತ್ವಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಲರ್ ಒತ್ಬಿಟ್ಟು ಎಷ್ಟು ಏನ್ ಕಲರ್ ಬೇಕಂದ್ರೆ ಅದನ್ನ ಹಾಕೋಬಹುದು. ಇವಾಗ ಟೆಕ್ಸ್ಟ್ ರ್ಯಾಪಿಂಗ್ ಅಂದ್ರೆ ಏನು ನೋಡಿ, ಇಲ್ಲಿ ಈ ಬಾಕ್ಸ್ ಇಂದ ಡಬ್ಬದಿಂದ ಆಚೆ ಬರ್ತಾ ಇದೆ ಟೆಕ್ಸ್ಟ್. ಸೊ ಆ ಡಬ್ಬನ್ನ ಈ ತರ ಕ್ಲಿಕ್ ಮಾಡಿ, ಮತ್ತೆ ನೋಡಿ ಇಲ್ಲಿ ಒಂದು ಬಾಕ್ಸ್ ತರ ಇದೆ, ಅದ್ರ ಮೇಲೆ ಆರೋ ಇದೆ, ಆಚೆ ಹೋಗ್ತಾ ಇದೆ ಅಂತ ತೋರ್ಸೋದಕ್ಕೆ. ನೋಡಿ ಕಾಣಿಸ್ತಾ ಇದೆಯಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ 3 ಆಪ್ಷನ್ ಇದೆ. ಒಂದು ಆರೋ ಆಚೆ ಹೋಗ್ತಾ ಇದೆ, ಮತ್ತೆ ಇದ್ರ ಏನ್ ಮೀನಿಂಗ್ ಅಂದ್ರೆ ಇಲ್ಲಿ ಏನ್ ಟೈಪ್ ಮಾಡಿದಿರೋ ಅದು ಆಚೆ ಹೊರಟೋಗುತ್ತೆ ಡಬ್ಬದಿಂದ. ಇನ್ನೊಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಏನ್ ಟೆಕ್ಸ್ಟ್ ಟೈಪ್ ಮಾಡಿದಿರೋ ಅದು ಡಬ್ಬ ಒಳಗಡೆ ಉಳ್ಕೊಳ್ಳುತ್ತೆ. ಇನ್ನೊಂದು ಆಪ್ಷನ್ ಇದೆ, ಇದು ಡಬ್ಬ ಒಳಗಡೆನೆ ಉಳ್ಕೊಳ್ಳುತ್ತೆ, ಬಟ್ ಏನೇನ್ ಫುಲ್ ಏನ್ ಟೈಪ್ ಮಾಡಿದಿರೋ ಅದು ಫುಲ್ ಕಾಣದೇ ಇರ್ಬೋದು. ಸೊ ಇದನ್ನ ನೋಡಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ತರ ಡಬ್ಬ ಒಳಗಡೆ ಉಳ್ಕೊಳ್ಳುತ್ತೆ, ಬಟ್ ಆ ಪರ್ಸೆಂಟೇಜ್ ಅಂತ ಇರೋದು ನೋಡಿ ಅದ್ರ ಹಿಂದೆ ಹಿಂಗ್ ಹೊಟ್ಟೋಗಿದೆ. ಸೊ ಅದು ಫುಲ್ ಕಾಣದೇ ಇರ್ಬೋದು. ಅದಕ್ಕೆ ಬೆಸ್ಟ್ ಈ ಕೇಸಿಗೆ ಏನ್ ಮಾಡೋದಂದ್ರೆ ಡಬ್ಬ ಒಳಗಡೆ ಮತ್ತೆ ಟೆಕ್ಸ್ಟ್ ಕಾಣಂಗೆ ಹಿಂಗೆ ಇಟ್ಬೇಡ. ಓಕೆನಾ? ಸರಿ. ಸೊ ಇಂಡಿವಿಜುವಲ್ ಪರ್ಸೆಂಟೇಜ್ ಇವಾಗ ಹೆಂಗೆ ಕಂಡುಹಿಡಿಯೋದು? ಇದಕ್ಕೂ ಒಂದು ಫಾರ್ಮುಲಾ ಹಾಕೋಣ ನೋಡಿ. ಇವಾಗ 80 ಮಾರ್ಕ್ಸ್ ಇಂದ ಟೋಟಲ್ ಮಾರ್ಕ್ಸ್, ಒಂದು ನಿಮಿಷ, ಮಾರ್ಕ್ಸ್ ನೋಡಿ ನಿಮಗೆ ಗೊತ್ತಾಗೋದಕ್ಕೆ ಅಷ್ಟೆ. ಈ ಫಾರ್ಮುಲಾ ಏನಾಗುತ್ತೆ? ಈಕ್ವಲ್ ಟು
ಇದರಲ್ಲಿ 69 ಡಿವೈಡೆಡ್ ಬೈ, ಇವಾಗ ಡಿವೈಡೆಡ್ ಬೈ ಅನ್ನ ಡಿವಿಷನ್ ಸಿಂಬಲ್ ಇಲ್ಲದೆ ಇರ್ಬೋದು ನಿಮ್ಮ ಲ್ಯಾಪ್ಟಾಪ್ನಲ್ಲಿ.